ಒಂದು ಮಗು ಬರ್ದಿರುತ್ತೆ, ನನ್ನ ಆಸೆ ಮೈ ವಿಶ್ ಏನು ಅಂತ ಹೇಳಿದ್ರೆ ಮೊಬೈಲ್ ಈ ಜಗತ್ತಿನಿಂದ ಮಾಯವಾಗಬೇಕು ಅಂತ. ಕ್ಲಾಸ್ ಟೀಚರ್ ಒಬ್ರು ಕ್ಲಾಸಿಗೆ ಆ ದಿನ ಬಂದ ತಕ್ಷಣ ಮಕ್ಳ ಹತ್ರ ಹೇಳ್ತಾರೆ, ಮಕ್ಳೇ ಇವತ್ತು ನಿಮ್ಗೆ ಪಾಠ ಇಲ್ಲ, ನಾನೊಂದು ಆಕ್ಟಿವಿಟಿ ಕೊಡ್ತೀನಿ, ಅದನ್ನ ನೀವೆಲ್ಲರೂ ಮಾಡ್ಬೇಕು ಅಂತ ಹೇಳ್ತಾರೆ. ಮಕ್ಳಿಗೋ ಫುಲ್ ಖುಷಿಯೋ ಖುಷಿ, ತಮ್ಮ ಪುಸ್ತಕಗಳನ್ನೆಲ್ಲ ಒಳಗಡೆ ಎತ್ತಿಡ್ತಾರೆ. ಹೇಳಿ ಮೇಡಮ್ ಅದೇನದು ಅಂತ ಹೇಳ್ತಾರೆ. ಪುಟ್ಪುಟಾಣಿ ಮಕ್ಳಿಗೆ ಹೇಳ್ತಾರೆ, ಮೇಡಮ್ಮು ನೀವು ಈಗ ಮೈ ವಿಶ್ ನನ್ನ ಆಸೆ ಅನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮನಸ್ಸಿಗೆ ಅನ್ಸಿದ್ದನ್ನ ಬರಿಬೇಕು ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವರು ಬರೆದಿದ್ದನ್ನ ಆ ಮೇಡಮ್ ಕಲೆಕ್ಟ್ ಮಾಡಿಕೊಂಡು ತನ್ನ ಮನೆಗೆ ತಗೊಂಡು ಹೋಗ್ತಾರೆ. ತನ್ನ ಕೆಲಸ ಎಲ್ಲ ಮುಗ್ದಾದ ಮೇಲೆ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಅಂತ ಕೂತ್ಕೋತಾರೆ. ಪಕ್ಕದಲ್ಲೇ ಅವರ ಗಂಡ ಮೊಬೈಲ್ ಅಲ್ಲಿ ಅವ್ರ ಪಾಡಿಗೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ. ಅತ್ತೆ ಮಾವ ರೂಮಲ್ಲಿ ಅವ್ರ ಪಾಡಿಗೆ ಅವರಷ್ಟಕ್ಕೆ ಅವ್ರೇನೋ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಗೆ ಆ ಮನೆ ತುಂಬಾ ಸೈಲೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಆ ಮೇಡಮ್ ಅದನ್ನ ಕರೆಕ್ಷನ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಒಂದು ಲೆಟರ್ ಕಡೆಗೆ ಅವರ ಗಮನ ಹರಿಯುತ್ತೆ. ಒಂದು ಮಗು ಬರ್ದಿರುತ್ತೆ, ನನ್ನ ಆಸೆ ಮೈ ವಿಶ್ ಏನು ಅಂತ ಹೇಳಿದ್ರೆ ಮೊಬೈಲ್ ಈ ಜಗತ್ತಿನಿಂದ ಮಾಯವಾಗಬೇಕು ಅಂತ. ನನಗೇನಾದ್ರೂ ಶಕ್ತಿ ಇದ್ದಿದ್ರೆ ನಾನದನ್ನ ಮಾಯ ಮಾಡ್ತಿದ್ದೆ, ಆದ್ರೆ ಏನ್ ಮಾಡೋದು, ನನ್ನ ಹತ್ರ ಶಕ್ತಿನೇ ಇಲ್ವೇ, ಯಾಕೆ ಅಂತ ಕೆಳಗಡೆ ಆ ಮಗು ಇನ್ನೂ ಬರೆದಿದ್ದನ್ನ ಓದ್ತಾ ಇದ್ದ ಹಾಗೆ ಆ ಟೀಚರ್ ಕಣ್ಣಲ್ಲಿ ನೀರ್ ಬರೋದಕ್ಕೆ ಶುರು ಆಗುತ್ತೆ. ನಾನ್ ದಿನ ಸ್ಕೂಲಿಂದ ಮನೆಗೆ ಹೋಗ್ತೀನಿ, ಮನೇಲಿ ಅಪ್ಪನ ಜೊತೆ ಮಾತಾಡ್ಬೇಕು ಅಂತ ನನ್ಗನ್ಸುತ್ತೆ. ಅಪ್ಪ ಅವರ ಮೊಬೈಲ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಅಜ್ಜಿ ಜೊತೆ ಮಾತಾಡೋಣ ಅಂತಂದ್ರೆ ಅಜ್ಜಿ ಅವ್ರ ಪಾಡಿಗೆ ಅವರು ಮೊಬೈಲ್ ಅಲ್ಲಿ ಸೀರಿಯಲ್ ನೋಡ್ತಾ ಇರ್ತಾರೆ. ಇನ್ನು ಅಜ್ಜನನ್ನಾದ್ರೂ ನೋಡೋಣ ಅಂತಂದ್ರೆ ಅಜ್ಜ ಅವ್ರ ಪಾಡಿಗೆ ಅವರು ಕ್ರಿಕೆಟ್ ನೋಡ್ತಾ ಇರ್ತಾರೆ. ಹೀಗೆ ಮನೇಲಿರೋರು ಎಲ್ಲರೂ ಬ್ಯುಸಿ. ಅಮ್ಮನೂ ಏನಾದ್ರೂ ಕೆಲಸ ಮಾಡ್ತಿರ್ತಾರೆ. ನಾನು ಯಾರ ಹತ್ರ ಮಾತಾಡ್ಲಿ? ಈ ಮೊಬೈಲ್ ಬಂದ್ಮೇಲೆ ನಮ್ಮ ಮನೇಲಿ ಎಲ್ಲರೂ ಮೊಬೈಲ್ ಜೊತೆ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ನನಗೇನಾದ್ರೂ ಶಕ್ತಿ ಇದ್ದಿದ್ರೆ ನಾನು ಆ ಮೊಬೈಲ್ನ ಮಾಯ ಮಾಡ್ತಿದ್ದೆ. ಆಗ ನಾನು ನಮ್ಮ ಅಜ್ಜಿ ಕೈಯಲ್ಲಿ ಅವ್ರು ಯಾವಾಗ್ಲೂ ಸೀರಿಯಲ್ ನೋಡುವಂತಹ ಮೊಬೈಲ್ ನಾನು ಹಾಕ್ತಿದ್ದೆ. ಅದೇ ರೀತಿ ನಮ್ಮಪ್ಪ ಯಾವಾಗ್ಲೂ ಖುಷಿಯಾಗಿ ನಗ್ತಾರಲ್ಲ ಮೊಬೈಲ್ ನೋಡ್ಕೊಂಡು, ಆ ಮೊಬೈಲ್ ಪ್ಲೇಸ್ ಅಲ್ಲಿ ನಾನು ಇರ್ತಿದ್ದೆ. ಆಗ ನಮ್ಮಪ್ಪ ನನ್ನನ್ನು ನೋಡಿ ಖುಷಿಯಾಗಿ ನಗ್ತಾ ಇದ್ರು, ನನ್ನನ್ನು ತುಂಬಾ ಮುದ್ದು ಮಾಡ್ತಾ ಇದ್ರು. ಇನ್ನು ನಮ್ಮ ಅಜ್ಜ ಮೊಬೈಲ್ ಅಲ್ಲಿ ಕ್ರಿಕೆಟ್ ನೋಡ್ಕೊಳ್ಳೋದು ಅಥವಾ ಬೇರೆ ವಿಡಿಯೋಸ್ ಎಲ್ಲ ನೋಡ್ತಿದ್ರಲ್ವಾ, ಅದರ ಬದಲು ಆ ಪ್ಲೇಸ್ ಅಲ್ಲಿ ನಾನು ಇರ್ತಾ ಇದ್ದೆ. ನಮ್ಮ ಅಜ್ಜ ನನಗೆ ಮಾತಾಡಿಸ್ತಿದ್ರು, ಕತೆ ಹೇಳ್ತಾ ಇದ್ರು, ನನ್ನನ್ನ ಮುದ್ದು ಮಾಡ್ತಿದ್ರು, ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ನಮ್ಮ ಅಜ್ಜ ಅಜ್ಜಿ ಜೊತೆ ಪ್ರತಿದಿನ ಆಟ ಆಡ್ತಿದ್ದೆ. ಹೀಗೆ ನಮ್ಮ ಮನೆಯವರೆಲ್ಲರೂ ಮೊಬೈಲ್ ಇಲ್ದೇನೆ ಇದ್ದಾಗ ನನ್ನ ಜೊತೆಗೇನೆ ಇರ್ತಾ ಇದ್ರು ಅಂತ. ನನಗೆ ಸ್ಕೂಲಿಂದ ಬಂದ ತಕ್ಷಣ ಪ್ರತಿದಿನ ಆಸೆ ಇದೊಂದೇ, ಮನೆಯವ್ರ ಜೊತೆ ಮಾತಾಡ್ಬೇಕು, ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಟ ಆಡ್ಬೇಕು ಅಂತ. ಆ ಆಸೆನ ಬೇಗ ಈಡೇರಿಸುವಂತ ನಾನು ಆ ದೇವ್ರನ್ನ ಬೇಡ್ಕೋತೀನಿ, ಮೊದಲು ಮೊಬೈಲ್ನ ಪ್ರಪಂಚದಿಂದ ಮಾಯ ಮಾಡ್ಬಿಡು ಅಂತ. ಇದನ್ನ ಓದ್ತಾ ಇದ್ದ ಹಾಗೆ ಅವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ಅದನ್ನ ನೋಡಿದಂತಹ ಗಂಡ ಮೊಬೈಲ್ನ ಸೈಡ್ಗಿಟ್ಟು, ಏನಾಯ್ತೆ ನಿನಗೆ, ಯಾಕೆ ಹೀಗೆ ಅಳ್ತಾ ಇದೀಯಾ ಅಂತ ಕೇಳಿದಾಗ, ಕ್ಲಾಸಲ್ಲಿ ಈ ರೀತಿ ನಾನು ಮೈ ವಿಶ್ ಅನ್ನೋದ್ರ ಬಗ್ಗೆ ಬರೆಯೋದಕ್ಕೆ ಮಕ್ಳಿಗೆ ಕೊಟ್ಟಿದ್ದೆ, ಅದಕ್ಕೆ ನೋಡಿ ಬರ್ದಿರೋದನ್ನ ನೋಡಿ ಓದ್ತಾ ಇದ್ದೆ, ಅದನ್ನ ನೋಡಿ ನನಗೆ ಅಳು ಬಂತು ಅಂತ. ಅಲ್ಲ, ನೀನು ಯಾವುದೋ ಮಗು ಬರ್ದಿದೆ ಅಂತಂದ್ರೆ ಯಾಕೆ ಇಷ್ಟೊಂದು ಅಳ್ತಿದೀಯಾ ಅಂತ ಕೇಳಿದಾಗ, ಇದು ಬೇರೆ ಯಾವುದೋ ಮಗು ಅಲ್ಲ, ನಮ್ಮ ಮಗುನೇ, ನಮ್ಮ ಮನೆ ಮಗುನೇ ಅಂತ ಹೇಳಿದಾಗ ಆ ತಂದೆಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಆ ಮನೆ ಮಗುವಿನ ಪರಿಸ್ಥಿತಿಯೇ, ಅಂದ್ರೆ ಆ ಟೀಚರ್ ತನ್ನ ಮಗುವಿಗೂ ಪಾಠ ಮಾಡ್ತಾ ಇದ್ರು, ಅದೇ ಕ್ಲಾಸಲ್ಲಿ ಆ ಮಗು ಕೂಡ ಕಲಿತಾ ಇತ್ತು, ತನ್ನ ಮನಸ್ಸಿನ ಮಾತನ್ನ ಈ ರೀತಿ ಹೇಳ್ಕೊಂಡಿತ್ತು. ಇವತ್ತು ಎಷ್ಟೋ ಪುಟ್ಪುಟಾಣಿ ಮಕ್ಕಳಿಗೆ ಮನೆಗೆ ಬಂದ ತಕ್ಷಣ ತಮ್ಮನ್ನ ಮಾತಾಡಿಸುವಂತಹ ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ ಎಲ್ಲರ ನಿರೀಕ್ಷೆ ಇರುತ್ತೆ. ಇವ್ರ ಮನೆಗೆ ಎಂಟ್ರಿ ಆಗ್ತಿದ್ದ ಹಾಗೆ ಅವರು ಮೊಬೈಲಲ್ಲಿ ಮುಳುಗೋಗಿರ್ತಾರೆ, ತಮ್ಮ ಪ್ರಪಂಚದಲ್ಲಿ ಕಳೆದು ಹೋಗಿರ್ತಾರೆ. ಆ ಮಗು ಸ್ಕೂಲಲ್ಲಿ ಆದಂತಹ ಕತೆಗಳನ್ನೆಲ್ಲ ಹೇಳೋದಕ್ಕೆ ಅಂತ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಆ ಕತೆಗಳನ್ನ ಕೇಳುವಂತಹ ಕಿವಿಗಳಿರೋದಿಲ್ಲ, ಬದಲಿಗೆ ಗದರಿಸೋರೇ ಇರ್ತಾರೆ. ಏನೋ ಒಂದು ಹೇಳೋಣ ಅಂತ ಹತ್ರ ಹೋದಾಗ, ನೀನ್ ಹೋಗಿ ಓದ್ಕೋ ಹೋಗು ಅಂತ ಕಳಿಸ್ತಾರೆ, ಇಲ್ಲ ನೀನ್ ಆಟ ಆಡ್ಕೋ ಹೋಗು ಅಂತ ಹೇಳ್ತಾರೆ, ನೀನ್ ಟಿವಿ ನೋಡು ಅಂತ ಹೇಳ್ತಾರೆ, ಹೋಮ್ವರ್ಕ್ ಮಾಡು ಅಂತ ಹೇಳ್ತಾರೆ. ಇದನ್ನ ಕೇಳ್ತಾ ಮತ್ತೆ ಮಗು ದೊಡ್ಡವ್ರ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಹೋಗ್ತಾ ಆ ಮಗು ಇಂಟ್ರೋವರ್ಟ್ ಆಗುತ್ತೆ. ದೊಡ್ಡವರಾದ್ಮೇಲೆ ನಾವೇ ಹೇಳ್ತೀವಿ, ಆ ಮಗು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದೆ, ಓದೋದ್ ಬಿಟ್ರೆ ಹೊರಗಿನ ಪ್ರಪಂಚದ ಒಂದು ಯೋಚನೆನೇ ಇಲ್ಲ, ಯಾವಾಗ ನೋಡಿದ್ರು
ಮೊಬೈಲ್ ಆಯ್ತು ಅಥವಾ ತನ್ನದೇ ಒಂದು ವಾತಾವರಣ ಆಯ್ತು ಅಂತ ಹೇಳ್ತೀವಿ. ಅದು ಯಾವಾಗ ಆ ಮಗುವಿಗೆ ಮಾತಾಡೋ ಮನಸ್ಸಿರುತ್ತೋ ಆಗ ಮಾತಾಡೋದಕ್ಕೆ ಆ ಮನೆಯಲ್ಲಿ ಅವಕಾಶ ಇದ್ದಿರೋದಿಲ್ಲ. ಸೊ ಹೀಗೆ ನಾವು ಎಲ್ಲರೂ ಕನೆಕ್ಟ್ ಆಗೋದಕ್ಕೆ ಅಂತ ಕಂಡು ಹಿಡಿದಂತಹ ಮೊಬೈಲ್ ಇವತ್ತು ಎಲ್ಲರ ನಡುವಿನ ಕನೆಕ್ಷನ್ ಅನ್ನ ಕಟ್ ಮಾಡ್ತಾ ಸಾಕ್ತಾ ಇದೆ. ಬಹಳ ಮುಖ್ಯವಾಗಿ ಮಕ್ಕಳ ತಂದೆ ತಾಯಿಗಳು, ಪೋಷಕರು ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಮೊದಲು ಮಕ್ಕಳು, ನಂತರ ಮೊಬೈಲ್ ಅನ್ನುವಂಥದ್ದನ್ನ ಅಲ್ವಾ. ಇಂತಹ ಕತೆಗಳನ್ನ, ಇಂತಹ ವಿಚಾರಗಳನ್ನ ಕೇಳಿದ ಮೇಲೆ ಒಂದಿಷ್ಟು ಬದಲಾವಣೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಹುಶಃ ಈ ಕಥೆಯನ್ನ ಬರೆದವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಏನಂತೀರಾ? ನಮಸ್ಕಾರ.